ಈಗ ಇನ್ನೊಂದಿದೆ, ಏನು ಅಂತ ಅಂದರೆ ಭಗವಂತ್ ಖೂಬಾ ಅವರ ಜೊತೆಗೆ ಅವರ ಸ್ವಪಕ್ಷದ ನಾಯಕರೇ ನಿಲ್ತಾ ಇಲ್ಲ, ಅವರೇ ಪ್ರಚಾರಕ್ಕೆ ಬರ್ತಾ ಇಲ್ಲ ಅನ್ನೋದು ಒಂದಿಷ್ಟು ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಇದು ಸುಳ್ಳು. ಎಲ್ಲ ಕ್ಷೇತ್ರದಲ್ಲಿ ನಮ್ಮ ನಾಯಕರು ಅತಿ ಭರಾಟೆಯಿಂದ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ನನ್ನ ಜೊತೆಯಲ್ಲಿ ಎಲ್ಲಿರಬೇಕು ಅಲ್ಲಿ ಎಲ್ಲ ಕಡೆ ಇರ್ತಾ ಇದ್ದಾರೆ. ಹೀಗಾಗಿ ಈಗ ಕಾಂಗ್ರೆಸ್ಸಿನವರು ಹತಾಶರಾಗಿದ್ದರೆ ಸೋಲ್ತೀವಂತ ಇಂಥ ಹೇಳಿಕೆಗಳನ್ನು ಕೊಡೋದ್ರಲ್ಲಿ ಅವರು ನಿಸ್ಸೀಮರು. ಅದು ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಬೀದರ್ ಜನತೆಗೆ ನನ್ನ 10 ವರ್ಷದ ಕಾರ್ಯಕಾಲದ ನನ್ನ ನಡವಳಿಕೆ, ನನ್ನ ಅಭಿವೃದ್ಧಿ ಕಾರ್ಯಗಳು, ನನ್ನ ಸ್ವಭಾವ ಕಳಂಕರಹಿತ, ಭ್ರಷ್ಟಾಚಾರ ರಹಿತ ಎಲ್ಲವೂ ಮನೆ ಮನೆ ಮಾತಾಗಿದೆ. ಹೀಗಾಗಿ ಅವರು ಎಷ್ಟೇ ಇಂತಹ ನಾಟಕವನ್ನು ಮಾಡಿದರೂ ಕೂಡ ಮತದಾರರು ಕೈ ಹಿಡಿಯೋದು ಮೋದಿಯವರಿಗೆ, ನನಗೆ ಮಾತ್ರ. ಹೀಗಾಗಿ ಅವರ ಇಂಥ ಆಟಗಳು ಎಲ್ಲ ಪೇಡ್ ನ್ಯೂಸ್ಗಳು ಮಾಡೋದು, ಜಾಲತಾಣಗಳಲ್ಲಿ ಸೃಷ್ಟಿಯನ್ನು ಮಾಡೋದು, ಇವೆಲ್ಲ ಇನ್ನು ಹೊಸದವೇನ್ರಿ? ಈಗ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ. ಅವು ಯಾವ ಆಟ ನಡೆಯಲ್ಲ ನನ್ನ ಎದುರುಗಡೆ. ಓಕೆ, ಈಗ ಸಾಗರ್ ಖಂಡ್ರೆ ಅವರು, ಈಶ್ವರ್ ಖಂಡ್ರೆ ಅವರ ಪುತ್ರ ನಿಮ್ಮ ವಿರುದ್ಧವಾಗಿ ನಿಂತ್ಕೊಂಡಿದ್ದಾರೆ. ಅವರನ್ನು ಹೇಗೆ ನೋಡ್ತೀರಿ ಸರ್ ನೀವು ರಾಜಕೀಯವಾಗಿ? ನೋಡಿ, BJP ವರ್ಸಸ್ ಕಾಂಗ್ರೆಸ್ ಅಂತ ನೋಡ್ತೀನಿ, ನರೇಂದ್ರ ಮೋದಿ ವರ್ಸಸ್ ನೋ ಲೀಡರ್ ಅಂತ ನೋಡ್ತೀನಿ, ನನ್ನ 10 ವರ್ಷದ ಅನುಭವದ ವರ್ಸಸ್ ನೋ ಎಕ್ಸ್ಪೀರಿಯನ್ಸ್ ಅಂತ ನೋಡ್ತೀನಿ. ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತ, 30 ವರ್ಷದಿಂದ ಪಕ್ಷದಲ್ಲಿ, ಅಂದರೆ ಸಾಮಾಜಿಕ ಜೀವನದಲ್ಲಿ ನನ್ನ ಕಷ್ಟ ನಷ್ಟ ಮತ್ತು ನನ್ನ ಸೇವೆ, ನನ್ನ ಅನುಭವ ಒಂದು ಕಡೆ ಇದ್ದರೆ, ಸಾಗರ್ ಖಂಡ್ರೆ ಕೇವಲ ಈಶ್ವರ್ ಖಂಡ್ರೆ ಅವರ ಪುತ್ರ ಮತ್ತು ಒಬ್ಬ ಯುವಕಾಗಿ ಎಷ್ಟು ಸುಳ್ಳು ಹೇಳ್ತಾರೆ ಅನ್ನುವಂಥದ್ದನ್ನು ನೀವೇ ನೋಡಿದಿರಿ. ಅವರ ಡಿಗ್ರಿ ಮುಗಿದಿರೋದು, ಅವರು ಸುಪ್ರೀಂ ಕೋರ್ಟಲ್ಲಿ ಪ್ರಾಕ್ಟೀಸ್ ಮಾಡೋದು ಎಲ್ಲವೂ ಸುಳ್ಳು. ಇಂಥ ಸುಳ್ಳರಿಗೆ ಯಾರು ನಂಬ್ತಾರೆ ಜನ? ಹೀಗಾಗಿ ಈ ಥರ ನೋಡ್ತೀನಿ ನಾನು. ಸರ್, ಗ್ಯಾರಂಟಿ ಈ ಸರಿ ವಿಧಾನಸಭೆ ಚುನಾವಣೆಯಲ್ಲಿ 5 ಗ್ಯಾರಂಟಿ ಕೊಟ್ಟು ಅವರು ಈಗ ಸರ್ಕಾರವನ್ನು ರಚನೆ ಮಾಡಿದ್ದಾರೆ. ಅದು ಈ ಲೋಕಸಭೆ ಚುನಾವಣೆ ಮೇಲೆ ಎಷ್ಟು ಪರಿಣಾಮಕಾರಿ ಆಗಿರಬಹುದು, ಪರಿಣಾಮ ಬೀರಬಹುದು ನಿಮ್ಮ ಪ್ರಕಾರ? ಕರ್ನಾಟಕದ ಗ್ಯಾರಂಟಿಗಳು ಒಂದು ಥರ ಅಪ್ಪಂಗಿದ್ದಂಗೆ. ಯಾವುದು ಪೂರ್ಣ ಪರಿಮಾಣದ ಅವು ಗ್ಯಾರಂಟಿಗಳ ಜನರಿಗೆ ಲಾಭ ಮಾಡ್ತುವಂಥದ್ದಿಲ್ಲ. ಹೀಗಾಗಿ ಈಗಾಗಲೇ ಕರ್ನಾಟಕದ ಜನತೆ ಆ ಗ್ಯಾರಂಟಿಗಳ ಮೇಲೆ ಮುನಿಸಿಕೊಂಡಿದ್ದಾರೆ ಮತ್ತು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಕರ್ನಾಟಕದಲ್ಲಿ ಅಭಿವೃದ್ಧಿ ಆಗ್ತಾಯಿಲ್ಲ, ರೈತರಿಗೆ ಪರಿಹಾರ ಸಿಗ್ತಾಯಿಲ್ಲ, ಎಲ್ಲವೂ ಕರೆಂಟ್ ಬಿಲ್ಲು ಇನ್ನಿತರ ಬಿಲ್ಗಳೆಲ್ಲ ಹೆಚ್ಚಾಯಿತು. ಹೀಗಾಗಿ ಕಾಂಗ್ರೆಸ್ಸಿನವರು ಒಂದೇ ವರ್ಷದಲ್ಲಿ ಅವರ ಸರ್ಕಾರದ ವೈಫಲ್ಯಗಳ ಸಂಖ್ಯೆಯನ್ನು ಹೆಚ್ಚಾದಾಗ, ಸಾಮಾನ್ಯವಾಗಿ ಲೋಕಸಭಾ ಚುನಾವಣೆಯಲ್ಲಿ ಅದರದ್ದು ಪ್ರತೀಕಾರವನ್ನು ಭಾರತೀಯ ಜನತಾ ಪಕ್ಷಕ್ಕೆ 28ಕ್ಕೆ 28 ಕರ್ನಾಟಕದಲ್ಲಿ ಗೆಲ್ಲಿಸಿ ಕರ್ನಾಟಕದ ಕಾಂಗ್ರೆಸ್ಸನ್ನು ಮೂಲೆ ಗುಂಪು ಮಾಡ್ತಾರೆ ಅನ್ನುವಂಥದ್ದನ್ನು ಪೂರ್ಣ ವಿಶ್ವಾಸ ನನಗಿದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.